ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಟ್ರಿಪ್ಪಿನ ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಆದಿಚುಂಚನಗಿರಿಗೆ ಹೋಗ್ತಾ ಇದ್ದೀವಿ. ಆದಿಚುಂಚನಗಿರಿಗೆ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನ ಹೇಗಿದೆ ಏನಾಯಿತು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ, ಬನ್ನಿ. ಅಲ್ಲಿ ಅಲ್ಲಿ ಬೆಟ್ಟ ಇತ್ತಲ್ಲ, ಹತ್ತಿ ಇನ್ನೂ ಇತ್ತದು, ಹತ್ತಿ ಸಾಕಾಯಿತು. ತುಂಬ ಟಯರ್ಡ್ ಆಗಿಬಿಟ್ಟಿವಿ ನಾವು. ಅಲ್ಲೇ ನೋಡಿ ಎಂಟ್ರೆನ್ಸ್ ಹೀಗಿದೆ. ಹೋದ್ವಿ ಒಳಗಡೆನೆ ಫುಲ್ ಕಾರನ್ನೇ ಹೋದ್ವಿ. ಪಾರ್ಕಿಂಗೆಲ್ಲ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ದೇವಸ್ಥಾನ ನೋಡ್ಕೊಂಬರೋಕ್ಕೆ ಹೋದ್ವಿ. ಅಲ್ಲೇ ಸೈಡಲ್ಲಿ ಹಾಕಿ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ. ಆದಿಚುಂಚನ ಇನ್ನೂ ಕಟ್ಟಡ ಕಟ್ತಾ ಇದ್ದಾರೆ, ಎಲ್ಲ ತುಂಬ ಚೆನ್ನಾಗೈತೆ. ಅಲ್ಲಿ ಹೋಗಿ ಒಂದ್ಸಲ ನೀವು ಹೋಗಿ. ಆದಿಚುಂಚನಗಿರಿ ದೇವಸ್ಥಾನ ಇನ್ನು ಕಟ್ಟಡ ಇನ್ನೂ ನಡೀತಾನೇ ಇದೆ. ಅಲ್ಲಿ ಕೆಲವೊಂದು ದೇವಸ್ಥಾನ, ದೇವಿ ದೇವಸ್ಥಾನ ಆಗಿರ್ಬೋದು, ತುಂಬ ಚೆನ್ನಾಗೈತೆ ಅಲ್ಲೆಲ್ಲ. ನೀವು ಒಂದ್ಸಲ ಹೋಗಿ ನೋಡಿ ಹೇಗಿದೆ ಹೇಗಿಲ್ಲ ಅಂತ. ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ಅಲ್ಲೇ ಒಳಗಡೆ ಪೂರ್ತಿ ಒಳಗಡೆನೇ ಹೋಯ್ತು ಕಾರು. ಅಲ್ಲೇ ಹೋದ್ವಿ. ಇವ್ರದ್ದೇ ಇಲ್ಲಿ ಕಾರ್ ಇತ್ತು, ಅವ್ರಿಗೆ ಹೇಳ್ಬಿಟ್ಟು ಅಣ್ಣಗೆ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಅಣ್ಣ ಅಲ್ಲಿ ಬರಲಿಲ್ಲ, ಇಲ್ಲಿ ನಾನು ಬರ್ತೀನಿ, ಚೆನ್ನಾಗೈತೆ ಇಲ್ಲೆಲ್ಲ ನೋಡೋಕ್ಕೆ ಅಂತ ಇದ್ದ. ನಮ್ಮ ತಾಯಿ ಆಗಿರ್ಬೋದು, ಎಲ್ಲರೂ ಹೋದ್ವಿ. ಅಂದರೆ ಪ್ರಸಾದನ ಅಲ್ಲೇ ತೊಗೊಂಡಿದ್ವಲ್ಲ, ಊಟ ಏನು ನಾನು ಹೊರಗಡೆ ಮಾಡಲಿಲ್ಲ, ಪ್ರಸಾದ ಮಾಡಿದ್ವಲ್ಲ. ಮುಂದೆ ಸಾಯಂಕಾಲ ಅಲ್ಲಿ ಮಾಡಿದ್ವಿ. ಇನ್ನೊಂದು ದೇವಸ್ಥಾನ ಇದೆ, ಅದನ್ನು ತೋರಿಸ್ತೀನಿ ಎಲ್ಲಿ ಹೋದ್ವಿ ಅಂತ. ನಾಳಿನ ವೀಡಿಯೋದಲ್ಲಿ, ನಾಳೆ ಎಲ್ಲ ನಾಡ್ದು ಹಾಕ್ತೀನಿ ಅದನ್ನು. ಇದು ದೇವಸ್ಥಾನಕ್ಕೆ ಒಳಗಡೆ ಫುಲ್ ಎಂಟ್ರೆನ್ಸಲ್ಲಿ ಹೋದ್ವಿ ನಾವು. ಫುಲ್ಲು ಇವ್ರನ್ನೆಲ್ಲ ಕರ್ಕೊಂಡು ಹೋಗೋದಿದೆಯಲ್ಲ, ಮಕ್ಕಳನ್ನ ಕರ್ಕೊಂಡು ಫುಲ್ಲು ಯಪ್ಪ ದೇವರೇ, ಬೇಡ ಅನಿಸ್ಬಿಡುತ್ತೆ ಮಕ್ಳು ಇದ್ಬಿಟ್ರೆ. ತುಂಬ ಎಲ್ಲರೂ ಇದ್ವಿ, ಆದರೂ ಅಷ್ಟೇನು ಇದಿಲ್ಲ. ಇವು ನಮ್ಮ ಹುಡುಗ ಒಂದು ಸ್ವಲ್ಪ ಸಣ್ಣವನು, ತುಂಬ ಗಲಾಟೆ ಜಾಸ್ತಿ ಮಾಡ್ತಾನೆ, ಹಂಗಾಗಿ ಸಮಸ್ಯೆ. ನೋಡಿ ಇದೇ ನೋಡಿ ಆದಿಚುಂಚನಗಿರಿ ದೇವಸ್ಥಾನ. ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಲೈಕ್ ಕೊಡದೆ ನೋಡ್ತಾ ಇದ್ದೀರಾ, ಕೆಲವರು ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ. ಪ್ಲೀಸ್ ಒಂದು ನಮಗೂ ಸಪೋರ್ಟ್ ಮಾಡಿ. ನೀವು ಲೈಕ್ ಕೊಡೋದ್ರಿಂದ, ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನಮಗೆ ನಮ್ಮ ವೀಡಿಯೋ ನೋಡ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಲ್ಲಿ ಒಳಗಡೆ ಹೋಗಲಿಕ್ಕೆ ಈ ರೀತಿ ಇದೆ. ಇಲ್ಲಿನೂ ತುಂಬ ಚೆನ್ನಾಗಿತ್ತು, ನಮಗಂತೂ ಖುಷಿ ಆಯಿತು. ನಾವು ಹೋಗೋ ಇದು ಇದ್ದಿಲ್ಲ, ಬಟ್ ನಮ್ಮ ಅಪ್ಪಾಜಿ ನಮ್ಮಮ್ಮ ಭಾಳ ದಿನಕ್ಕೆ ಬಂದಿದ್ರಲ್ಲ, ಅವರು ನಮ್ಮಮ್ಮ ಅಂತೂ ಎಲ್ಲಿ ಏನೂ ನೋಡಲ್ಲ, ಎಲ್ಲಿ ಹೋಗಲ್ಲ, ಅವ್ರಿಗೋಸ್ಕರನೇ ನಾವು ಹೋಗಿದ್ದು. ಇದೇ ನೋಡಿ ಎಂಟ್ರೆನ್ಸು, ಫುಲ್ ಎಂಟ್ರೆನ್ಸು. ಅದು ಒಳಗಡೆ ಇನ್ನೊಂದು ರೂಟು. ಇದು ಸೀದಾ ಈಗ ಅಲ್ಲಿ ಸೈಡಲ್ಲಿ ಇದೆಯಲ್ಲ ಗಿಡಗಳೆಲ್ಲ, ಪಾರ್ಕಿಂಗ್ ಕಾಣಿಸುತ್ತೆ ಅಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡಿ ಒಳಗಡೆ ಚಪ್ಪಲಿ ಅಲ್ಲೇ ಬಿಟ್ಬಿಟ್ಟು ಹೋದ್ವಿ ನಾವು. ಯಾಕಂದರೆ ಮತ್ತೆ ಎಲ್ಲಿ ಬಿಟ್ಕೊಂತ ಎಲ್ಲಾದರೂ ಕಳೆದೋದ್ರೆ ಕಷ್ಟ ಅಂತಂದೇಳಿ ಹೋದ್ವಿ. ಇಲ್ಲಿಂದ ಹೋಗ್ತಾಯಿದ್ವಿ ಒಳಗಡೆ. ಫುಲ್ಲು ಏನೇ ಸಾಮಾನು ತಗೊಳ್ಳಿ ಫುಲ್ ರೇಟು. ಮಕ್ಕಳು ಬಿಡಬೇಕಲ್ಲ, ಅದರೆಲ್ಲ ಅವ್ರನ್ನೇ ಕರ್ಕೊಂಡು ಮಾಡ್ಕೊಂಡು ತುಂಬ ಕಷ್ಟ ಇದೆ ನೋಡಿ. ಇನ್ನೂ ಕಟ್ಟಡಗಳೆಲ್ಲ ನಡೀತಾನೆ ಇದೆ. ದೇವಸ್ಥಾನ ಏನೋ ಚೆನ್ನಾಗಿದೆ. ಒಳಗಡೆ ಎಲ್ಲ ದೇವಿ ದೇವಸ್ಥಾನ ಆಗಿರ್ಬೋದು, ಒಳಗಡೆ ಬೆಟ್ಟ ಆಗಿರ್ಬೋದು, ನಾವು ಇಷ್ಟು ದಿನ ಅಷ್ಟು ನೋಡಿರಲಿಲ್ಲ. ಇವತ್ತು ತುಂಬ ಖುಷಿಯಾಯಿತು ಹೋಗಿ ನೋಡ್ಕೊಂಬಂದಿದ್ದು. ಇನ್ನು ನಾವು ಸಪ್ರೇಟ್ ಅಂತೂ ಹೋಗ್ತಾ ಇರಲಿಲ್ಲ, ಇವ್ರಿಗೋಸ್ಕರ ಅಂತ ಹೋಗಿದ್ದು, ಇಲ್ಲಾಂದರೆ ಹೋಗ್ತಾ ಇರಲಿಲ್ಲ ನಾವು. ಇಲ್ಲೆಲ್ಲ ಒಳಗಡೆ ನಾನು, ನಮ್ಮಮ್ಮ, ನಮ್ಮ ಹುಡ್ರು ಎಲ್ಲರೂ ಹತ್ತಿದ್ರು. ಬಟ್ ಇನ್ನೂ ಮೇಲೆ ಹೋಗೋಕ್ಕೆ ನಮ್ಮ ಕೈಲಾಗಲಿಲ್ಲ ನೋಡಿ. ಇಲ್ಲೆಲ್ಲ ಫೋಟೋಸ್ಗಳು ಅನ್ನೂ ಒಂದು ತೊಗೊಂಡೆ ನಾನು. ಈ ರೀತಿ ಎಲ್ಲ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಮೇಲ್ಗಡೆ ಬಂದರು ಈಗ. ಇಲ್ಲೆಲ್ಲ ನೋಡಿ ಈ ರೀತಿ ಇದೆ, ಚೆನ್ನಾಗಿದೆ ಎಲ್ಲ ದೇವಸ್ಥಾನ. ಇನ್ನೂ ಅಷ್ಟೇನು ರಶ್ ಯಾವಾಗಿರುತ್ತೋ ಗೊತ್ತಿಲ್ಲ, ಬಟ್ ನಾವು ಹೋದಾಗಂತೂ ರಶ್ ಇರಲಿಲ್ಲ. ಚೆನ್ನಾಗಿತ್ತು ದೇವಸ್ಥಾನ, ಒಳ್ಳೆ ನಮಗಿಷ್ಟ ಆಯಿತು.
ತುಂಬ ಇಷ್ಟ ಆಯಿತು. ಒಳಗಡೆ ಪ್ರಸಾದದ್ದು ಅದು ಇದು ಎಲ್ಲ ಇಟ್ಟವ್ರಿ. ಈ ಕಡೆ ಬಾಗಿಲು ಮುಚ್ಚಿದೆ, ಆ ಕಡೆ ಎಲ್ಲ ತೆಗ್ದಿದೆ. ಮೇಲ್ಗಡೆ ಹೋಗಿ ಬಂದು ಆಮೇಲೆ ಇಲ್ಲಿ ಒಳಗಡೆ ಹೋದ್ವಿ. ಹತ್ತಿದ್ವಿ ನಾವು, ನನ್ನ ಕೈಲಿ ಆಗ್ತಿರ್ಲಿಲ್ಲ, ಸುಸ್ತಾಗಿಬಿಟ್ಟಿತ್ತು ಆಲ್ರೆಡಿ. ಆದರೂ ಹತ್ತಿ ಹೋಗಿ ಎಷ್ಟಾಗುತ್ತೋ ಅಷ್ಟು ಹೋಗಿ ಬಂದ್ವಿ. ಅಲ್ಲಿ ಮೇಲ್ಗಡೆ ಎಲ್ಲ ಬಾತ್ರೂಮ್ ವ್ಯವಸ್ಥೆ ಮಾಡ್ಯಾರ. ಅಲ್ಲಿ ದೇವಸ್ಥಾನ ಇದೆ. ಮತ್ತು ಉಡಿ ಸಾಮಾನ ದೇವಿದೆ ಕೊಟ್ಟರು. ಇಸ್ಕೊಂಡೆ ನಾನು. ಇಸ್ಕೊಂಡು ಮೇಲೆ ಹತ್ತಾ ಇದ್ದೀವಿ. ಈಗ ನೋಡಿ ಹತ್ತದೇ ಕೆಲಸ ಈಗ ಫುಲ್. ಈಗ ಅಲ್ಲಿ ಫುಲ್ಲು ಮೇಲ್ಗಡೆನೆ ಫುಲ್ ಹತ್ತಿದ್ವಿ ನೋಡಿ. ಹತ್ತಿ ಬಿಡಲಿಲ್ಲ, ಎಲ್ಲರೂ ಹತ್ತಿದ್ವಿ. ಇನ್ನೂ ಮೇಲ್ಗಡೆ ಇತ್ತು. ಅಲ್ಲಿ ಅಷ್ಟಾಗೇನು ಕ್ಲೀನ್. ನಮ್ಮ ಅಪ್ಪಾಜಿ ಹೋಯ್ತು, ನಮ್ಮ ಸುಮ ಅಂತ ನಮ್ಮ ಅಪ್ಪಾಜಿ ಹೋಯ್ತು. ಅಲ್ಲೇನೋ ಅಷ್ಟು ಇದು ಇಲ್ಲ, ಬೇಡ ಅಂತಂದೇಳಿ ಒಳ್ಳೆ ವಾಪಸ್ ಬಂದರು. ನಮ್ಮ ಕೈಲಿ ಆಗಲಿಲ್ಲ, ನಾವು ಅಲ್ಲೇ ಕೂತ್ಬಿಟ್ಟಿದ್ವಿ. ನಮ್ಮ ಮನೆಯವರು, ನಮ್ಮ ತಾಯಿ ಎಲ್ಲರೂ ಅಲ್ಲೇ ಕೂತ್ವಿ. ಫುಲ್ ಮೇಲೆ ಅಂತೂ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಹತ್ತಕ್ಕೆ ಟ್ರೈ ಮಾಡಿದ್ವಿ ನೋಡಿ. ಇಲ್ಲಿಂದ ಸ್ವಲ್ಪ ಮ್ಯೂಸಿಕ್ ಹಾಕ್ತೀನಿ, ಇಲ್ಲ ನೋಡ್ಕೊಂಬನ್ನಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಹೇಳಿ ಸಪೋರ್ಟ್ ಮಾಡಿ. ಬಸವಣ್ಣ ನೋಡಿ ಹೇಗಿದ್ದಾನೆ ಅಂತ. ನಮ್ಮ ಆರಾಧ್ಯ ದೈವ, ನಮ್ಮ ಮನೆ ದೇವರು ಆಗಿರ್ಬೋದು ನೋಡಿ. ಇಷ್ಟೊತ್ತಿದೆ. ಇನ್ನೂ ಮೇಲ್ಗಡೆ ಇತ್ತು, ಇನ್ನೂ ಮೇಲ್ಗಡೆ ಫುಲ್ ಅಲ್ಲೆಲ್ಲ ಮೇಲ್ಗಡೆನೇ ಹೋಗೋರು ಹೋಗಿದ್ದಾರೆ. ಬಟ್ ನಮ್ಮ ಕೈಲಿ ಆಗಲಿಲ್ಲ, ಎಷ್ಟಾಗುತ್ತೋ ಅಷ್ಟು ಹೋಗಿ ಬಂದು. ಮ್ಯೂಸಿಕ್ ಹಾಕ್ತೀನಿ. ವಿಡಿಯೋ ಆದರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ಕೊಂಬನ್ನಿ. ಟೇಕ್ ಕೇರ್, ಬಾಯ್.